ಬರೋಬ್ಬರಿ 1 ಗಂಟೆಗಳ ಕಾಲ ಹೆದ್ದಾರಿ ಬಂದಾಗಿತ್ತು. ಎಷ್ಟೋ ಆಂಬ್ಯುಲೆನ್ಸ್ಗಳು ಸಿಲುಕೊಂಡಿದ್ವು. ಹೆದ್ದಾರಿಯಲ್ಲಿ ರೈತರು 1 ಕಿಲೋಮೀಟರ್ ಪಾದಯಾತ್ರೆ ಕೂಡ ಮಾಡ್ತಾರೆ. ಇನ್ನೇನು ರೈತರನ್ನ ಎತ್ತಿ ಜೀಪಿಗೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ರು. ಅಷ್ಟೊತ್ತಿಗೆ ದೊಡ್ಡ ರಂಪಾಟವೇ ನಡೆದು ಹೋಯಿತು. ನೂಕಾಟ ತಳ್ಳಾಟ ಪೊಲೀಸರ ಎಚ್ಚರಿಕೆಗೂ ಬಗ್ಗುತ್ತಿಲ್ಲ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಅರೆ ಸೇನಾಪಡೆ ಮಾತಿಗೂ ಕ್ಯಾರೆ ಅಂತಿಲ್ಲ. ಭದ್ರಾ ಬಲದಂಡೆ ಇಬ್ಬಾಗದ ವಿಚಾರಕ್ಕೆ ಆಕ್ರೋಶ ಸ್ಫೋಟಗೊಂಡಿದೆ. ಭದ್ರಾ ಬಲದಂಡೆ ಕಾಲುವೆ ಇಬ್ಬಾಗಕ್ಕೆ ಭಾರಿ ಆಕ್ರೋಶ. ಬಿಜೆಪಿ ಪ್ರತಿಭಟನೆ, ಪೊಲೀಸರ ಜೊತೆ ಮಾತಿನ ಚಕಮಕಿ. ಭದ್ರಾ ಡ್ಯಾಂ ದಾವಣಗೆರೆಯ ಜೀವನಾಡಿ. ಆದ್ರೀಗ ಈ ಭದ್ರಾ ಬಲದಂಡೆ ಕಾಲುವೆಯ ನೀರನ್ನ ಚಿಕ್ಕಮಗಳೂರು, ತರೀಕೆರೆ, ಚಿತ್ರದುರ್ಗದ ಹೊಸದುರ್ಗ ತಾಲೂಕುಗಳ 1600 ಗ್ರಾಮಗಳಿಗೆ ನೀರು ಒಯ್ಯಲು ಸಿದ್ಧತೆ ನಡೆದಿದೆ. ಆದರೆ ಇದರ ವಿರುದ್ಧ ದಾವಣಗೆರೆಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಯೋಜನೆಯ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅಂತ ಹೋರಾಟ ನಡೆದಿದೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. 1 ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸ್ಥಗಿತವಾಗಿತ್ತು. ಈ ವೇಳೆ ಪೊಲೀಸರು ಹಾಗೂ ಹೋರಾಟಗಾರರ ಮಧ್ಯೆಯೇ ಸಂಘರ್ಷ ಶುರುವಾಯಿತು. ಈ ವೇಳೆ ಕೆಲವರು ಅಸ್ವಸ್ಥ ಕೂಡ ಆದ್ರು. ಇನ್ನು ಸಂಘರ್ಷದ ವೇಳೆ ರೇಣುಕಾಚಾರ್ಯ, ಚಂದ್ರಶೇಖರ್ ಪೂಜಾರ್ ಸೇರಿ ಹಲವು ರೈತರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕಡೆಗೆ 100ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಮ್ಮ ಹೋರಾಟ ಯಾವ್ದೋ ವಿರುದ್ಧ ಅಲ್ಲ, ಸರ್ಕಾರ ವಿರುದ್ಧ ಅಲ್ಲ, ಪೊಲೀಸ್ ವಿರುದ್ಧ ಅಲ್ಲ. ನಮ್ಮ ನೀರು ನಮ್ಮ ಹಕ್ಕು. ಕುಡಿಯೋ ನೀರಿಗೆ ವಿರೋಧಿಲ್ಲ. ನಾವೇನು ಹೇಳ್ತೀವಿ, ಬಲದಂಡೆಯನ್ನು ಏನು ಸೀಳಿದರೆ ಅದನ್ನು ನೋಡಿ ತಾಯಿ ಹೃದಯ ಸೀಳಿದ್ದಾರೆ. ಹಾಗಾಗಿ ಹೊಟ್ಟೆ ಮುರಿದು ಅನ್ಯಾಯವನ್ನು ಸಹಿಸಲಾರದೆ ನಾವು ಹೋರಾಟವನ್ನು ಏನು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಈ ಕಾಂಗ್ರೆಸ್ ಸರ್ಕಾರ ಕಾಕಿ ಬಟ್ಟೆ ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ಬಂಧಿಸಿದ್ರು, ಮ್ಯಾನ್ ಹ್ಯಾಂಡಲ್ ಮಾಡಿದ್ರು. ರಕ್ತ ಬರ್ತದೆ ಕೈಯಲ್ಲಿ. ನನಗಷ್ಟೇ ಸತೀಶಣ್ಣ ಭಾಳಷ್ಟು ಜನ ಮುಖಂಡಗಳಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿ ನಮ್ಮ ಕೆಲವು ರೈತರಿಗೆ ಬೂಟಿಲ್ ಹೊಡೆದಾರೆ. ಸದ್ಯ ಈ ಯೋಜನೆಗೆ 1600 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಆದರೆ ಈ ಕಾಮಗಾರಿ ಬಫರ್ ಝೋನ್ನಲ್ಲಿ ನಡೆಯುತ್ತಿದ್ದು ಇದರಿಂದ ಡ್ಯಾಂಗೆ ಅಭದ್ರತೆ ಕಾಡ್ತಿದೆ ಅಂತ ಆರೋಪಿಸಲಾಗ್ತಿದೆ. ಇದರ ಮಧ್ಯೆ ಶನಿವಾರ ಅಂದ್ರೆ ಜೂನ್ 28ನೇ ತಾರೀಕು ದಾವಣಗೆರೆ ಬಂದ್ಗೆ ನಿರ್ಧರಿಸಲಾಗಿದೆ. ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.